ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಹೌದು, ನಗ್ನಗ್ತಾನೆ ಅಳಿವಿನ ಮುಖದಲ್ಲಿದ್ದಾರೆ ಅಂತ ಅರ್ಥ ಆಯಿತು ಜನಕ್ಕೆ. ಮೊನ್ನೆ DK ಶಿವಕುಮಾರ್ ಸಾಹೇಬ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸ್ವಾಮಿ, ರೈತರ ತಂಟಕ್ಕೆ ಹೋಗಬೇಡಿ ಪಾಪ, ರೈತರಿದ್ರ ನಾವು, ರೈತರಿದ್ರ ದೇಶ, ರೈತರಿದ್ರ ನಮ್ಮ ಹಸಿರು ಅಂತ. ಆದರೆ ನೀವು ಇನ್ನೂ ರೈತರನ್ನ ಒಟ್ಟ ಹೊಡಿಸ್ಕೊತೀರಿ ಅಂದ್ರೆ ಒಂದೊಂದು ಪರಿಣಾಮ ಗೊತ್ತಿಲ್ಲ ಸ್ವಾಮಿ. ಆದರೂ ನಾ ಹೇಳೋದಿಷ್ಟೇ ಸ್ವಾಮಿ, ತಾವು ಒಂದು ಹೊಸ ರೂಲ್ಸ್ ತಂದುಬಿಟ್ಟಿದ್ದೀರ. ರಾಜ್ಯದಲ್ಲಿ ನಾವು 79,77,66,000 ಲೆಕ್ಕಕ್ಕಿಲ್ಲದ ಮಟ್ಟಕ್ಕೆ ಬೇರೆ ದೇಶದವ್ರು ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಅಂದರೆ ಹೊರ ದೇಶದವ್ರಿಗೆ ನಾವು ಖಾತೆಗೆ ಜಮಾ ಮಾಡಿಬಿಟ್ಟಿದ್ದೀವಿ, ಸತ್ತವ್ರ ಹೆಸ್ರಿಗೆ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹಂಗಿದ್ರೆ ಸತ್ತವ್ರ ಹೆಸ್ರಿಗೆ ಹೋಗ್ಬೇಕಾದ್ರೆ ಸರ್, ಹಂಗಾರೆ ಸತ್ತವ್ರ ಓಟು ಇನ್ನೆಷ್ಟು ಬಿದ್ದಿರಬೇಡ ನಿಮಗೆ? ಅದ್ಯಾಕೆ ಲೆಕ್ಕ ಹಾಕಲಿಲ್ಲ? ಇಷ್ಟೇ ಲಕ್ಷ ಓಟು ಸತ್ತವ್ರದೆಲ್ಲ ಬಂದ್ಬಿಡ್ತು ಅಂತ ಹೇಳಲಿಲ್ಲ ಅಲ್ವೇ? ನೋಡಿ, ನೀವೇ ಸಿಗಾಕಬಿಟ್ರಿ ಇವಾಗ ಜನಕ್ಕೆ, ನೀವೇ ತಗ್ಲಾಕಬಿಟ್ರಿ. ಆದರೆ ಹೊರ ರಾಜ್ಯದಿಂದ ಬಂದವರು ಅವರಾಗಿದ್ದವ್ರು ಬರಲಿಲ್ಲ ಸ್ವಾಮಿ. ಹೊರ ರಾಜ್ಯದಿಂದ ನೀವೇ ಓಟ್ಗೋಸ್ಕರ ಕರೆತಂದವರು ನೀವೇ. ಬಾಂಗ್ಲಾದೇಶದವ್ರು ದುಡ್ಡು ಕೊಡದೆ ಓಟ್ ಹಾಕಾರ, ಕಳ್ಳು ಓಟ್ ಮಾಡಿಸಿದ್ರಿ, ಓಟ್ ಹಾಕಿದ್ರು, ಹೋಯ್ತು ದುಡ್ಡು. ನಮ್ಮ ಜನ ಟ್ಯಾಕ್ಸ್ ಕಟ್ಟಿ ದುಡ್ದು ಇನ್ನಾರೋ ದುಡ್ಡು ತಿನ್ಕೊಂಡು ಬೇಕಾಗಿತ್ತ ಸ್ವಾಮಿ? ಹಿಂಗೆ ತಗ್ಲಾಕೊಳ್ಳೋದು ಅದೆಲ್ಲ ಶಾಪ ರೈತರದು, ರೈತರ ಶಾಪ. ಹಾಗೆ ಮತ್ತು ಹಿಂದಿನ ವರ್ಷ ಅಂದರೆ 3 ವರ್ಷದ ಹಿಂದೆ ಇದೇ ಸರ್ಕಾರ, ಮೊನ್ನೆ ಸಿದ್ದರಾಮಯ್ಯ ಆಳ್ತಾ ಇರ್ಬೇಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಖಾತೆಗೆ ಮೆಂಬರು, ಹಣ ಕೊಡಲಿಕ್ಕೆ ಅಲ್ವಾ ತಾಯಿ? ನಿಮ್ಮ ಅಕೌಂಟ್ಗೆ 5,000 ಕೋಟಿ ಬರ್ತಲ್ಲ, ಎಲ್ಲೋಯ್ತವ? ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಹೆಬ್ಬಾವ್ ಅವರೇ, ನಿಮ್ಮನ್ನ ಹೆಬ್ಬಾವ್ ಅಂತ ಕರೆಕ್ಟ್ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ 3-4 ತಿಂಗಳು ದುಡ್ಡನ್ನ ಗೊಳಮ್ ಅಂತ ನುಂಗ್ಕೊಬಿಟ್ರಲ್ಲ. ನಮ್ಮ ದೇಶದ ಜನ ದುಡ್ಡು 5,000 ಕೋಟಿ ಎಲ್ಲೋಯ್ತು? ಕೊಡಿ ಅದನ್ನ ಲೆಕ್ಕ, ಕೊಡೋಕ್ಕಾಗಲ್ಲ ಅಲ್ವಾ? ಮತ್ತು ಸತ್ತವ್ರ ಹೆಸರಿಗೆ ಇದ್ದವ್ರಿಗೆ ಹಾಕಿ, ಇದ್ದವ್ರ ಹೆಸರಿಗೆ ಸತ್ತವ್ರಿಗೆ ಹಾಕ್ಬಿಟ್ಟು ಓಟ್ನೆಲ್ಲ ಮಾಡ್ಕೊಂಡು ಓಟ್ ಬ್ಯಾಂಕಿಂಗ್ ಮಾಡ್ಬಿಟ್ಟು ಅನ್ಯಾಯವಾಗಿ ಓಟ್ ಗೆದ್ದುಕೊಂಡು ಕಾಂಗ್ರೆಸ್ ಸರ್ಕಾರ ಬತ್ತು ಅಂತ ಹೇಳಿದ್ರೆ ಬಾಂಗ್ಲಾದೇಶಕ್ಕೆ ಹಣ ಹೋಗದೆ ನಮ್ಮ ದೇಶದಿಂದ ಅವ್ರ ದೇಶದಿಂದ ಬರುತ್ತಾ? ಇಲ್ಲ ಅಲ್ವಾ? ಅನುಭವಿಸಿ. ಇವಾಗ ರಾಜ್ಯದ ಜನ ಪರ್ಕೆ ಹೊಡಿತಾರೆ, ಹೊಡಿಸ್ಕೊಳ್ಳಿ, ನಮಗೇನು ಬೇಕು? ಆಮೇಲೆ ಸ್ವಾಮಿ DK ಸಾಹೇಬ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನು ಬಿಡಿ ಸ್ವಾಮಿ ಲೆಕ್ಕನ? ನಿಮ್ಗೇನು ಲೆಕ್ಕ ಅಲ್ಲ, ದುಡ್ಡು ಲೆಕ್ಕ ಇಲ್ಲ. ಯಾಕಂದ್ರೆ ಫಸ್ಟ್ ಬಂದ ತಕ್ಷಣ ನೀವು ನನಗೇನು ದುಡ್ಡೇನು ಕಮ್ಮಿ ಇಲ್ಲ, ಎಷ್ಟು ಸಾವಿರ ಬೇಕಾದ್ರೂ ಹಾಕ್ತೀನಿ, ಯಾವ್ದು ಬೇಕಾದ್ರೂ ಮಾಡ್ತೀನಿ, ಒಳ್ಳೇದು ಮಾಡ್ತೀನಿ ಅಂತ. ಮತ್ತು ಲುಲ್ಲು ಮಾರ್ಕೆಟಲ್ಲಿ ಬರುತ್ತಲ್ಲ ಸರ್ ಆದಾಯ, ಒಂದು ದಿನದ ಆದಾಯ, ಒಂದೇ ಒಂದು ದಿನದ ಆದಾಯ 79 ಕೋಟಿ ಒಂದು ದಿನದ ಆದಾಯ. ಅದು ಯಾವ ಖರ್ಚು ಬಿಡಿ ಸ್ವಾಮಿ? ತಿಂದರೆ ತಿನ್ಕೋತಾರೆ ಜನ, ಏನು ಮಾಡೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ಮೆರೆಸ್ನಿಲ್ವಾ? ನಿಮ್ಮನ್ನೆಲ್ಲ ಕುಣಿಸ್ನಿಲ್ವಾ? ನಿಮ್ಮನ್ನ 139 ಸೀಟ್ ತಂದ್ರಲ್ಲ ಪಾಪ, ಕಷ್ಟಪಟ್ಟವ್ರ ತಿನ್ಕೊಳ್ಳಿ, ಬಿಡಿಯತ್ತಾಗಿ ಒಂದೇ ಒಂದು ದಿನ ದುಡ್ಡು. ಆಮೇಲೆ ಇನ್ನೊಂದು ಹೇಳಲಿ ಸರ್, ಇವತ್ತು 79 ಕೋಟಿ ಸಾವಿರ ಅಂತಿರಲ್ಲ, ಆ 79 ಕೋಟಿ ಸಾವಿರ ನಮ್ಮ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರದವರಾಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, JDS ಸರ್ಕಾರ ಆಗಿರ್ಬೋದು, ಓಸಿ ಹಣ ಮಾಡಿದ್ದಾರೆ ಸರ್. ಕೋಟಿ ಹಣ ಮಾಡಿ ಇಟ್ಬಿಟ್ಟಿದ್ದೀರಾ. ಯಾವುದೋ ಒಂದು ಮೂಲ ಮಾರು ಬಿಸಾಕ ತೀರಾಕರಾಯ್ತು ಬಿಡಿ ಸರ್. ಇದೆಲ್ಲ ಯಾವ ಲೆಕ್ಕವ ನಿಮ್ಗೆ? ಬುಟ್ಟಾಕಿ ಸರ್, ಇವತ್ತು ಬಿಡದಿಲ್ಲಿರೋ ಜನನ ಬಹಳ ಪ್ರೀತಿಯಿಂದ ಕಾಣಿ, ಒಂದ್ಸತಿ ಹೋಗಿ ನಾಳಿದ್ದು ಬಿಡದಿದ್ದ ಜನನ ನಮಸ್ಕಾರ ಮಾಡಿ. ಬ್ಯಾಡಿ ಸರ್, ಬ್ಯಾಡ ಅಂದದ್ದು ಯಾಕೆ ಇತ್ಕೋತೀರಿ? ಅಷ್ಟಕ್ಕೂ ನೀವು ಸ್ಮಾರ್ಟ್ ಸಿಟಿ ಮಾಡಬೇಕವ್ರೆ, ಬಿಡ್ದಿನಿ ನಿಮ್ಗೆ ಯಾಕೆ ಬೇಕು? ಉತ್ತರ ಕರ್ನಾಟಕಕ್ಕೆ ಬನ್ನಿ ಸರ್, ಬೇಜಾನಿದೆ ಖಾಲಿ ಜಾಗ. ಇದ್ಯಾವ ಸರ್ 9,000 ಎಕರೆ? ಬೇಜಾನ್ 1,000 ಎಕರೆಗಳಿವೆ. 20,000 ಎಕರೆಗಳು ಕೊಡಿಸ್ತೀವಿ ನಾವು ಉತ್ತರ ಕರ್ನಾಟಕ. ಬನ್ನಿ ನಮ್ಮ ಚಾಮರಾಜನಗರಕ್ಕೆ, ಬೇಜಾನಿದೆ ಕಾರ್ಗಳು. ಪಾಪ ಸಿಟಿ ಜನ ನಾನು ನೋಡೇ ಇಲ್ಲ, ಅವರು ಅಲ್ಲೋಗಿ ಮಾಡಿ ಸ್ಮಾರ್ಟ್ ಸಿಟಿ ಮಾಡಿ ಸ್ವಾಮಿ. ಅಲ್ಲಿ ಯಾಕೆ ಮಾಡಬೇಕು? ಯಾಕೆ ಸ್ವಾಮಿ? ಇವಾಗಲೇ ಬಿಡದಿಲಿ ಟ್ರಾಫಿಕ್ ಆಗಿ ಸಿಗ್ನಲ್ಗೆ ಜಾಗ ಅಲ್ಲಿ ಜನ ಒದ್ದಾಡ್ತಾರ ಉಸಿರು ಕಟ್ಕೊಂಡು, ಅಲ್ಲೇ ಹೋಗಿ ಯಾಕೆ ಮಾಡ್ತೀರಿ? ಸ್ಮಾರ್ಟ್ ಸಿಟಿ ಯಾವನ್ ಬೇಡ ಅಂದ? ಬೇಕು ಮಾಡಿ. ಉತ್ತರ ಕರ್ನಾಟಕ ಹೋಗಿ, ಚಾಮರಾಜನಗರಕ್ಕೆ ಹೋಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಕಡೆ
ಸ್ವಾಮಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಸತಿ ನಾನು ಎಚ್ಚರಿಕೆ ಮಾಡ್ತಾ, ರೈತರ ತಂಡಕ್ಕೆ ಹೋಗಬೇಡಿ. ರೈತರಿದ್ರ ನಾವು, ರೈತರಿದ್ರ ಉಸಿರು, ರೈತರಿದ್ರ ಹಸಿರು, ರೈತರಿದ್ರ ನಮ್ಮ ದೇಶದಲ್ಲಿ ಅನ್ನ ತಿನ್ಕೊಂಡು ಉಸಿರಾಡ್ತಾ ಇದ್ದೀವಿ. ನಾನು ನಿಮ್ಗೆ ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನೀವು ಡಿ ಕೆ ಶಿವಕುಮಾರ್, ಇನ್ನೊಬ್ಬರು HD ಕೆ ಶಿವಕುಮಾರ್, ಇಬ್ಬರಲ್ಲೂ ಶಿವಕುಮಾರ್ ಅಂತದ. ಇಬ್ಬರಲ್ಲಿಗೆ ಯಾರನ್ನ ಕೊಂಡಾಡೋಣ ನಾವು? ಇಬ್ಬರು ಕುಮಾರ್ರೆ, ಇಬ್ಬರು ರಾಜಕುಮಾರ್ರೆ, ಇಬ್ಬರು ರಾಜ್ಯದ ದೊರೆನೆ. ಆದರೆ ಪಾಪ HD ಕುಮಾರಸ್ವಾಮಿ ಅವರು ಸ್ವಾಮಿ ಅವ್ರ ತಂದಂಥ ಒಂದು ಕೊಡುಗೆ ಇದೆಯಲ್ಲ ನಮ್ಮ ದೇಶಕ್ಕೆ, ತುಂಬ ಹೆಮ್ಮೆ. ಮಾನ್ಯ ದೇವೇಗೌಡರು, ದೇಶದ ಹೆಮ್ಮೆಯ ಪುತ್ರ ದೇವೇಗೌಡ್ರೆ, ನಿಮಗೊಂದು ನಮಸ್ಕಾರ. ಹಾಗೆ ಹೆಮ್ಮೆಯ ಪುತ್ರರಾಗಿರ್ತಕ್ಕಂತಹ ಶ್ರೀಮಾನ್ HD ಕುಮಾರಸ್ವಾಮಿ ಅವರೇ, ನಿಮ್ಗೊಂದು ನಮಸ್ಕಾರ. ಆದರೆ ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ಹತ್ರ ನಾನೇನು ಪಾಪ ಹೋಗಬೇಕು ಅಂತೇನಿಲ್ಲ ಸರ್. ಯಾರು ರಾಜ್ಯದಲ್ಲಿ ಒಳ್ಳೇದು ಮಾಡಿರ್ತಾರೋ ಅದೊಂದು 4 ಲೈನ್ ಹೇಳಬೇಕು ಅನ್ನೋದೊಂದು ಆಸೆ. ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಥವಾ HD ಕುಮಾರಸ್ವಾಮಿ ಅವ್ರನ್ನ ಕಂಪೇರ್ ಆಗಿ ಮಾತಾಡಬೇಕು, ಜೋಡಿಸಿ ಮಾತಾಡಬೇಕು ಅನ್ನೋದಾದರೆ ಸರ್, HD ಕುಮಾರಸ್ವಾಮಿ ಅವರೇ ಎಷ್ಟೋ ಪರವಾಗಿಲ್ಲ ಸರ್. ಯಾಕಂದರೆ ಇವತ್ತು ಸರ್ HD ಕುಮಾರಸ್ವಾಮಿ ಅವರು ನಮ್ಮ ದೇಶದಲ್ಲಿ ಅವರು ಮೊದಲ ಬಾರಿಗೆ 2006 ಹಾಗೂ 2018ರಲ್ಲಿ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸುಮಾರು 158 ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿ, 158 ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಪುಣ್ಯಾತ್ಮ. ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾ ನಿಷೇಧ ಮಾಡಿದ್ರು, ಅಂಗವಿಕಲರಿಗೆ ಗೌರ್ಮೆಂಟ್ ಕೆಲಸ ಪರ್ಮನೆಂಟ್ ಮಾಡಿದ್ರು, KB ಡಿಪಾರ್ಟ್ಮೆಂಟ್ಲಿ ಪರ್ಮನೆಂಟ್ ಮಾಡಿದ್ರು, 50,000 ಜನ ಟೀಚರ್ಸ್ಗಳಿಗೆ ಉದ್ಯೋಗನ ಸೃಷ್ಟಿ ಮಾಡಿದಂಥ ಪುಣ್ಯಾತ್ಮ ಇವತ್ತು ಏನಾದ್ರು ಇದ್ರ ರಾಜ್ಯದಲ್ಲಿ ನಮ್ಮ HD ಕುಮಾರಸ್ವಾಮಿ ಅವರು. ಆನ್ಸಪ್ ಸರ್ ನಿಮಗೆ. ಇನ್ನೂ 5 ವರ್ಷ ನೀವು ರಾಜ್ಯ ಆಳಬೇಕು, ನೀವು ಬರಬೇಕು, ನಮ್ಮ ರೈತರನ್ನ ಒಳ್ಳೇದು ಮಾಡ್ಬೇಕು ಸರ್. ಬಿಡದಿ ಜನಕ್ಕೆ ಅನ್ಯಾಯ ಆಗೋದ ರೀತಿ ಅವ್ರಿಗೆ ಒಂದು ಒಳ್ಳೇದು ಮಾಡಿ, ಒಂದು ಬಲಪಡಿಸಿ ಸರ್. ರೈತರ ಪರ ನಿಲ್ಲಿ ಸರ್. ಆ ಬಿಡದಿ ಜನನ ಯಾವುದೇ ಕಾರಣಕ್ಕೂ ಸರ್ ಅವ್ರ ಹತ್ರ ಕಣ್ಣೀರು ಹಾಕ್ಸ್ಬೇಡಿ ಸರ್. ನೀವು ಇವತ್ತು ರಾಜಕೀಯದಲ್ಲಿ ಮಾಜಿ ಆಗಿರ್ಬೋದು, ಆದರೆ ನೀವು ಇವತ್ತುವೇ ನೀವು ನಿಜವಾದಂಥ ಒಂದು ಉತ್ತಮವಾದ ಒಬ್ಬ ಮುಖ್ಯಮಂತ್ರಿ ಅಂತ ಆದ್ರೆ, ಶಾಶ್ವತವಾದ ಈ ಮುಖ್ಯಮಂತ್ರಿ ಸ್ಥಾನದಲ್ಲಿ ಜನಗಳ ಹೃದಯದ ಉಳ್ಕೊಂಡಿಂದ್ರ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಮತ್ತು ನೀವು HD ಕುಮಾರಸ್ವಾಮಿ ಅವರು ಸರ್. ನೀವು ನಿಜವಾಗ್ಲೂ ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀರಾ ಜನಗಳಿಗೆ. ಎಷ್ಟೆಲ್ಲ ಹೆಲ್ಪ್ ಆಯಿತು ಸರ್. ಸಾರಾಯಿ ಕುಡ್ದು ಎಲ್ಲ ತೂರಾಡ್ತಿದ್ರು, ಲಾಟ್ರಿ ಮಾರ್ಕೊಂಡು ಮನೆಗಳು ಮಾರ್ಕೊತಿದ್ರು, ಅಂಗವಿಕಲರು ಪಾಪ ರೋಡಲ್ಲಿ ಇರ್ತಿದ್ರು. ಅವ್ರಿಗೆಲ್ಲ ಕರ್ತಂದು ನಿಮಗೆಲ್ಲ ಇಷ್ಟೆಲ್ಲ ಪರ್ಮನೆಂಟ್ ಮಾಡಿ ಇಷ್ಟೆಲ್ಲ ಒಳ್ಳೆ ಜಾಬ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ಬಹಳ ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ, ಸ್ವಾಮಿ ನಿಮ್ಮ ಜೊತೇಲಿ ಈಗ ನೋಡಿ ಸಿದ್ದರಾಮಯ್ಯವರು ಅಹಿಂದ ಅಂತ ಕಟ್ಟಿದ್ರು. ಅಹಿಂದ ಅಂತ ಹೇಳಿದ್ರೆ ಸರ್ ನಿಮಗೂ ಗೊತ್ತಿದೆ, ನಾವು ಚಿಕ್ಕವರು. ಅಹಿಂದ ಅಂತಂದರೆ ಈ ಸಿದ್ದರಾಮಯ್ಯರು ನೋಡಿ ನಮ್ಮ ಜನನೇ ಸೇರಿಸ್ನಿಲ್ಲ. ಇವತ್ತೊಂದು ಹೆಸರು ಉಳ್ಕೋತವ್ರಿಗೆ ಆ ಮಾತಿಗೆ ತಪ್ಪಿಸ್ಕೊಳ್ದೆ ಪಾಪ ಕರುಣಾಮಯಿ ದೀನದಯಾಳು ಮಾತಕ್ಕೆ ತಪ್ಪಿಸ್ಕೊಳ್ದೇ ಪಾಪ ಮುಖ್ಯಮಂತ್ರಿ ಸ್ಥಾನನ ಬಿಟ್ಕೊಟ್ರು. ಅದೊಂದು ನಮ್ಮ ಜಾತಿಗೆ ಕೊಟ್ಟಂಥ ಒಂದು ದೊಡ್ಡ ಗೌರವ ಸರ್. ಆ್ಯಂಡ್ಸಪ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೊಟ್ಟ ಮಾತನ್ನ ತಪ್ಪಿಸ್ಕೊಳ್ದೆ ರಾಜೀನಾಮೆ ಕೊಟ್ರಲ್ಲ, ಅದು ಇವತ್ತಿಗೂ ಜನದ ಹೃದಯದಲ್ಲಿ ಉಳ್ಕತ್ತು ಸರ್. ಅದಷ್ಟು ಮಾತ್ರ ಸತ್ಯ. ಇನ್ನು ಮಿಕ್ಕದ್ದು ನನಗೆ ಗೊತ್ತಿಲ್ಲ, ರಾಜಕೀಯದಲ್ಲಿ ಏನಾರ ಮಾತಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮಾನ್ಯ ಮಾಜಿ ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವರುಗಳದ್ದು ಒಂದೇ ಒಂದು ಕಿವಿ ಮಾತು ಸ್ವಾಮಿ, ತಮ್ಮಲ್ಲಿರೋರೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿರೋ ನಿಮ್ಮ ಸಮುದಾಯದವರು ಇರ್ತಾರೆ ಸರ್, ದೊಡ್ಡವರು. ಬಟ್ ಸ್ವಲ್ಪ ದೂರ ಹಾಕಿ ಅಕ್ಕಪಕ್ಕದಲ್ಲಿ ನೋಡಿ, ಜಾತಿಗೊಬ್ಬರು ತಗೊಳ್ಳಿ ಸರ್. ಕುಂಬಾರ ಇದ್ದಾರೆ, ಉಪ್ಪರಿದ್ದಾರೆ, ದಲಿತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಕುರ್ಬಸ್ ಇದ್ದಾರೆ, ಕುಂಬಾರಿದ್ದಾರೆ, ಈಡಿಗ ಇದ್ದಾರೆ, ಮತ್ತು ಕುಂಚುಗರಿದ್ದಾರೆ, ಮತ್ತು ನಾಯಕರಿದ್ದಾರೆ, ಇನ್ನು ಸುಮಾರು ಜಾತಿಲಿ ಎಲ್ಲಾರನ್ನೂ ಒಬ್ಬೊಬ್ರು ಹಾಕೊಂಡು ಸರ್ ಅಹಿಂದ ಅಂತ ನೀವು ಕಟ್ಟಿ ಸರ್. ಅಹಿಂದ ಅಂತ ನೀವು ಯಾವಾಗ ಕಟ್ತೀರಾ ಆವತ್ತು ನಿಮ್ಮ ಜೊತೆ ಜನ ಇರ್ತಾರೆ ಸರ್. ಹಂಗೆ ಅವ್ರ ಜೊತೆಗೆ ಇತರ ಜಾತಿ ಎಲ್ಲ ಸಮುದಾಯದಲ್ಲಿ ಒಬ್ಬೊಬ್ಬರನ್ನು ತಗೊಂಡ್ರ ಸರ್, ಎಲ್ಲರೂ ಅವ್ರ ಹಿಂದೆ ಇರ್ತಾರೆ. ಎಲ್ಲರಿಗೂ ಒಂದೊಂದು ಒಳ್ಳೊಳ್ಳೆ ಉತ್ತಮವಾದ ಒಂದು ಸಮಾಜದಲ್ಲಿ ಅವರು ನಡ್ಕೊಂಡು ಹೋಗೋ ರೀತಿಗೆ ಒಂದೊಂದು ಏನೋ ಒಂದು ಅಭಿವೃದ್ಧಿ ಮಟ್ಕೊಂಡು ಕೆಲಸ ಕಾರ್ಯಗಳು ಕೊಟ್ಬಿಟ್ರ ನೀವೇ ವಿನ್ನ ಸರ್. ಎಲ್ಲರಿಗೂ ಮತ್ತೆ ಇನ್ನೊಂದು ಸರಿ ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲ ಅಹಿಂದ ನಾಯಕರು ನಿಮ್ಮ ಜೊತೆ ನಿಂತ್ಕೊಂಡು ದೇಶ ಕಟ್ಟಿ ದೇಶವನ್ನು ಉಳಿಸೋಂಥ ಕೆಲಸ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ಜೈ ಕರ್ನಾಟಕ, ಜೈ ಕನಕದಾಸ, ಜೈ ಸಂಗೊಳ್ಳಿ ರಾಯಣ್ಣ. ಜೈ ಹಿಂದ್.